ನಿಜಕ್ಕೂ ಇದೊಂದು ಶಾಕಿಂಗ್ ಎಲಿಮಿನೇಷನ್ ಅಂತಲೇ ಹೇಳ್ಬೋದು. ಹೌದು, ಈ ಬಾರಿ ಎಲ್ಲರೂ ತುಂಬ ಜನ ಅಂದುಕೊಂಡಿದ್ರು ಸಂಗೀತ ಅವರೇ ಗೆಲ್ತಾರೆ ಅಂತಲೂ ಕೂಡ ಅಂದಾಜಿಸಲಾಗಿತ್ತು. ಆದರೆ ಈಗ ಅದು ಸುಳ್ಳಾಗಿದೆ. ಯಾಕೆಂತಂದರೆ ಸಂಗೀತ ಅವ್ರನ್ನೇ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಏನಿರುತ್ತೆ, ಕಳೆದಂಥ ಎಲಿಮಿನೇಷನಲ್ಲಿ ಸಂಗೀತ ಅವ್ರನ್ನೇ ಹೊರ ಹಾಕಲಾಗಿದೆ ಅಂತ ಹೇಳಲಾಗಿದೆ. ಹೌದು ಸ್ನೇಹಿತರೆ, ಗಾರ್ಡನ್ ಏರಿಯಾಗೆ ಮನೆ ಮಂದಿ 6 ಜನಕ್ಕೂ ಕೂಡ ಹೇಳಲಾಗಿತ್ತು. ಹಾಗೆ 6 ಜನದಲ್ಲಿ ಎಲ್ಲಿಂದ ಎಂದು ಒಬ್ಬರನ್ನು ಎಲಿಮಿನೇಟ್ ಮಾಡಲಾಗ್ತದೆ ಅಂತ ಹೇಳಿದ ತಕ್ಷಣವೇ ತುಂಬಾ ಶಾಕ್ ಆಗಿ ನಿಂತ್ಕೊತಾರೆ. ಹಾಗೆ ನಿಮ್ಮ ಬಟ್ಟೆಗಳನ್ನು ಕೂಡ ಎತ್ಕೊಂಡು ಬನ್ನಿ ಅಂತ ಸಹ ಹೇಳಿದರು. ಅದರಂತೆ ಬಟ್ಟೆನೂ ಕೂಡ ಎತ್ಕೊಂಡು ಬಂದಿದ್ದರು. ಒಬ್ಬೊಬ್ಬರನ್ನಾಗಿ ಸೇವ್ ಮಾಡ್ಕೊಂಡು ಹೋದಂಥ ಕೊನೆಗೆ ವಿನಯ್ ಮತ್ತು ಸಂಗೀತ ಅವರು ಉಳ್ಕೊತಾರೆ. ಆ ಸಮಯದಲ್ಲಿ ವಿನಯ್, ನೀವು ಸೇಫ್ ಆಗಿದ್ದೀರಾ ಅಂತ ಹೇಳಿ ಸಂಗೀತ ಅವರೇ, ನಿಮ್ಮ ಇಲ್ಲಿಗೆ ಬಿಗ್ ಬಾಸ್ ಜರ್ನಿ ಇಲ್ಲಿಗೆ ಮುಕ್ತಾಯವಾಗಿದೆ ಅಂತೇಳಿ ಹೇಳ್ತಾರೆ. ಇದನ್ನು ಕೇಳಿದಂಥ ಸಂಗೀತ ಅಲ್ಲೇ ಬೆಕ್ಕಿ ಅಳಲು ಶುರು ಮಾಡ್ತಾಳೆ. ಹಾಗೆ ನನಗೆ ಯಾಕೆ ಬಿಗ್ ಬಾಸ್ ಈ ಥರ ಮಾಡಿದ್ರಿ, ನಾನು ಖಂಡಿತ ಫಿನಾಲೆ ಗಂಟ ಬರ್ತಿದ್ದೆ, ನನಗೆ ಫಿನಾಲೆ ಗಂಟ ಬರೋವಂಥವಳು, ನಾನು ದಯವಿಟ್ಟು ನನಗೆ ಈಗ ಮಾಡಬೇಡಿ ಅಂತ ಹೇಳಿ ತುಂಬಾ ಬೇಡ್ಕೊಳ್ತಾಳೆ. ಆದರೆ ಬಿಗ್ ಬಾಸ್ ಇಲ್ಲಿ ಹೆಲ್ಪ್ಲೆಸ್ ಆಗ್ತಾರೆ. ಗಾರ್ಡನ್ ಏರಿಯಾಯಿಂದ ಈಗ ನೀವು ಡೋರ್ನ ಬಳಿ ಬಂದು ನಿಂತ್ಕೋಬೇಕು ಅಂತಲೂ ಕೂಡ ಹೇಳ್ತಾರೆ. ಆಗ ಸಂಗೀತ ಕೊನೆಯದಾಗಿ ತನ್ನ ಮುಂದೆ ಇದ್ದಂಥ ಕಪ್ಪಿನ ಬಳಿ ಹೋಗಿ ನಿಂತ್ಕೊಂಡು ಕಣ್ಣೀರು ಹಾಕುತ್ತಾಳೆ. ಇದನ್ನು ತಗೊಳ್ಳೋ ಯೋಗ್ಯತೆ ನನಗೆ ಇಲ್ಲ ಅಂತ ಹೇಳಿ ಬೆಕ್ಕಿ ಅಳ್ತಿದ್ದಾಳೆ. ನಿಜಕ್ಕೂ ಕೂಡ ಕಣ್ಣೀರು ಬರುತ್ತೆ.